ಗುರು ಈ ಜಾಗದಲ್ಲಂತೂ ಬರೋದು ಬಂದ್ಬಿಟ್ಟೆ. ಓಕೆ ಆಯ್ತಲ್ಲ ಈ ಜಾಗದಲ್ಲಿ, ಟೋಟಲಾಗಿ ಈ ಜಾಗದಲ್ಲಿ ಗುರು ಇಲ್ಲಿಂದ ಏನಾದ್ರು ಬಿದ್ದರೆ ಮುಗೀತು ನನ್ನ ಕತೆ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಜಾಗದಲ್ಲಿ ಶ್ರೀರಾಮ ಮತ್ತು ಸೀತಾದೇವಿಯವರು ವನವಾಸಕ್ಕೆ ಬಂದಂಥ ಟೈಮಲ್ಲಿ 3 ರಿಂದ 4 ವರ್ಷಗಳು ಈ ಬೆಟ್ಟದಲ್ಲೇ ಇದ್ದರು ಅಂತ ಉಲ್ಲೇಖ ಮಾಡಲಾಗಿದೆ. ಅಂಥ ಬೆಟ್ಟಕ್ಕೆ ಇವಾಗ ನಾವು ಹೋಯ್ತಾ ಇರುವಂಥದ್ದು. ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ನಾವು ಯಾವ ಕಡೆ ಇದ್ದೀವಿ ಅಂತ ನಮ್ಗೆ ಯಾವ ಕಡೆಯಿಂದನೂ ಗೊತ್ತಾಗಲ್ಲ. ಸೊ ಯಾಕಂತಂದರೆ ಇದು ಸುತ್ತ ಬೆಟ್ಟ ಮಧ್ಯದಲ್ಲಿರುವಂಥದ್ದು ಜಾಗ. ನೋಡ್ತಾ ಇರ್ಬೋದು ನೀವು ಸುತ್ತ ಹಿಂದ್ಗಡೆ ಹೆಂಗೈತೆ ಬ್ಯಾಕ್ಗ್ರೌಂಡಲ್ಲಿ ವ್ಯೂ ಪಾಯಿಂಟು ಅಂತ. ಸೊ ಈ ಕಡೆನೂ ಮರನೇ, ಈ ಕಡೆನೂ ಮರನೇ. ಸೊ ಸ್ಟ್ರೈಟು ಮೆಟ್ಲೈತೆ. ಗುರು ಇವಾಗ ನಾವು ಹೋಗ್ತಾ ಇರುವಂಥ ಪ್ಲೇಸ್ಗೆ ಇಂಡಿಯನ್ ಫಸ್ಟ್ ವಲ್ಚರ್ ಲಾರ್ಜೆಸ್ಟ್ ಪ್ಲೇಸ್ ಅಂತ ಕರೀತಾರೆ. ಹಂಗಂದರೆ ಏನಪ್ಪ ಅಂತಂದರೆ ನಶಿಸಿ ಹೋಗುತ್ತಿರುವ ರಣಹದ್ದುಗಳ ಸಂರಕ್ಷಣೆಯ ಸ್ಥಳ ಅಂತ ಕರೀತಾರೆ. ಸೊ ನಮಗೇನಾರು ಅದೃಷ್ಟ ಇದ್ದರೆ ಆ ಒಂದು ಹದ್ದು ಕಾಣಿಸುತ್ತೆ. ಸೊ ಬನ್ನಿ, ನಮಗೇನಾದ್ರು ಅದೃಷ್ಟ ಇದ್ದರೆ ಆ ಗರುಡನ ಅಂದರೆ ಆ ಹದ್ದನ್ನ ನೋಡೋಣ. ನಮ್ಮ ಇಂಡಿಯನ್ ಗೌರ್ಮೆಂಟು 2012ರಲ್ಲಿ ಈ ಒಂದು ಪ್ಲೇಸ್ಗೆ ಎಕ್ಯೂ ಸೆನ್ಸಿಟಿವ್ ಝೋನ್ ಅಂತ ಕನ್ಸಿಡರ್ ಮಾಡವ್ರೆ. ಪಟ್ಟಾಭಿರಾಮ ಟೆಂಪಲ್ ಆಪೋಸಿಟ್ಟೆ ಈ ಒಂದು ಕಲ್ಯಾಣಿ ಐತೆ. ಇಲ್ಲೂ ಬಂಡೆ, ಈ ಕಡೆನೂ ಬಂಡೆ. ಸೊ ಅದ್ರ ಮಧ್ಯದಲ್ಲಿ ನೀರಿರುವಂಥದ್ದು. ಸೊ ಇವಾಗ ನಾವು ಅಲ್ಲಿ ದರ್ಶನ ಮಾಡಾದ್ಮೇಲೆ ಹಿಂಗೆ ರೈಟ್ ಸೈಡ್ ಬತ್ತು ಅಂತಂದರೆ ಇಲ್ಲೇ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಸೊ ಈ ಜಾಗ ಬಂದು ಶ್ರೀರಾಮ ಮತ್ತು ಸೀತೆ ಇರುವಂಥ ಟೈಮಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರು ಈ ಬೆಟ್ಟನ ಕಾಯ್ತಾ ಇದ್ದಂಥ ಒಂದು ಸ್ಥಳಕ್ಕೆ ಇವಾಗ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆಂಜನೇಯ ಈ ಬೆಟ್ಟನ ಕಾಯ್ತಾ ಇದ್ದಂಥ ಸ್ಥಳ ಇದು. ಸೊ ಈ ಜಾಗದಲ್ಲಿ ಬಂದು ಆಂಜನೇಯ ಸ್ವಾಮಿಯವರು ನಿಲ್ಲಿಸಿರ್ತಾರೆ. ಇಲ್ಲಿಂದ ಬತ್ತು ಅಂತಂದರೆ ಈ ಬೆಟ್ಟನ ಕಾಯೋಕ್ಕೆ ಆಂಜನೇಯ ಸ್ವಾಮಿಗೆ ಏನಾರು ಒಂದು ಕ್ಲೀನಾಗಿರುವಂಥ ವ್ಯೂ ಪಾಯಿಂಟ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ಜಾಗದಿಂದ ನಿಂತ್ಕೊಂಡು ನೋಡ್ತಾಯಿತ್ತು ಅಂತಂದರೆ ಯಾರು ಬರ್ತಾರೆ ಯಾರು ಹೋಯ್ತಾರೆ ಅಂತ ಪ್ರತಿಯೊಂದು ಗೊತ್ತಾಯ್ತಾಯಿತ್ತು. ಇಲ್ಲಿಂದ ಯಾರು ಬರ್ತಾರೆ ಯಾರು ಹೋಯ್ತಾರೆ ಅಂತ ಎಲ್ಲ ಗೊತ್ತಾಯ್ತಾಯಿತ್ತು. ಅದಕ್ಕೋಸ್ಕರ ಶ್ರೀರಾಮ ಮತ್ತು ಸೀತಾದೇವಿಯನ್ನು ಕಾಪಾಡೋಕ್ಕೋಸ್ಕರ ಶ್ರೀ ಹನುಮಂತ ಈ ಜಾಗದಿಂದ ಕಾಯ್ತಾ ಇದ್ದದ್ದು. ಅದಕ್ಕೋಸ್ಕರ ಆಂಜನೇಯ ಸ್ವಾಮಿಗೆ ಕೋಟೆ ಆಂಜನೇಯ ಸ್ವಾಮಿ ಅಂತ ಇಲ್ಲಿ ಕರೀತಾರೆ. ಗುರು ದಿ ಲೆಜೆಂಡ್ ಮೂವಿ ಆಗಿರುವಂತಹ ಬಾಲಿವುಡ್ ಮೂವಿ ಯಾವುದಪ್ಪ ಅಂತಂದರೆ ಶೋಲೆ ಪಿಕ್ಚರ್ನ ಈ ಜಾಗದಲ್ಲೇ ಶೂಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲೇ ಶೂಟಿಂಗ್ ಮಾಡಿರುವಂಥದ್ದು. ಸೊ ಗುರು ಇವಾಗ ಇಲ್ಲಿಂದನೇ ಸ್ವಲ್ಪ ಕ್ರಿಟಿಕಲ್ ಆಗಿರುವಂಥ ಪ್ಲೇಸ್ಗಳನ್ನ ಹತ್ತಬೇಕಾಗುತ್ತೆ. ಸೊ ಬನ್ನಿ ಗುರು ಇವಾಗ ಆ ಪ್ಲೇಸ್ಗೆ ಹೋಗೋಣ.
ಹೋಯ್ತಾ ಇದೀನಲ್ಲ ಈ ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ. ಸುತ್ತ ಲೆಫ್ಟು ರೈಟು ಎರಡು ಕಡೆನೂ ಹಸಿರಾಗಿ ಗಿಡ ಮರಗಳೆಲ್ಲ ಚಿಗುರ್ಕೊಂಡೈತೆ. ಮಾತ್ರ ಸಕ್ಕತ್ತಾಗೈತೆ ಈ ಪ್ಲೇಸು, ಸೂಪರ್. ಸೊ ಗುರು ಇವಾಗ ಅಲ್ಲಿಂದ ಹಂಗೆ ನೋಡ್ಕೊಂಡು ಬಂದರೆ ಈ ಜಾಗದಲ್ಲಿ ಏನೋ ಕಾಣಿಸ್ತೈತೆ. ಅಂಥದ್ದು ಏನಿಲ್ಲ ಅನ್ಕೋತೀನಿ, ಸ್ವಲ್ಪ ಜಾಗ ಐತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಫುಲ್ಲು ಕರಿ ಕತ್ಲೆ. ಸೊ ಗುರು ಈ ಜಾಗದಲ್ಲಂತೂ ಬರೋದು ಬಂದ್ಬಿಟ್ಟೆ, ಓಕೆ ಆಯ್ತಲ್ಲ ಈ ಜಾಗದಲ್ಲಿ. ಟೋಟಲಾಗಿ ಈ ಜಾಗದಲ್ಲಿ ಅಂಥದ್ದೇನಿಲ್ಲ. ಹಂಗೆ ಇವಾಗ ಗುಹೆ ಒಳಗಡೆ ಹೋಗಿದೆ, ಗುಹೆ ಒಳಗಡೆ ಏನೂ ಇಲ್ಲ. ಸೊ ಹಂಗೆ ಬತ್ತು ಅಂತಂದರೆ ಇಲ್ಲಿಗೆ ಆಂಜನೇಯನವರ ವಿಗ್ರಹ ಕಾಣಿಸುತ್ತೆ. ಸೊ ಇಲ್ಲಿಂದ ಸ್ವಲ್ಪ ಕಷ್ಟ ಇರುವಂಥದ್ದು ಬೆಟ್ಟ ಹತ್ತಕ್ಕೆ. ಸೊ ಬನ್ನಿ ಗುರು, ಇವಾಗ ಈ ಮೆಟ್ಲುಗಳ್ನ ಹತ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ನೋಡೋಣ ಮುಂದೆ ಹೆಂಗಿರುತ್ತೆ ವ್ಯೂ ಪಾಯಿಂಟು ಅಂತ. ಸ್ವಲ್ಪ ಕಷ್ಟ ಐತೆ ಗುರು, ಅಪ್ಪ. ಸೊ ಗುರು ಈ ಪ್ಲೇಸ್ನ ಹತ್ತಕ್ಕೆ ತಲೆ ತಿರುಗ್ತೈತೆ. ಸೊ ತಲೆ ತಿರುಗೋರು ಪರವಾಗಿಲ್ಲ, ಇದೆಲ್ಲ ಒಂದು ಮೆಟ್ಲೆ ಅಲ್ಲ. ಯಾಕಂದರೆ ಹತ್ತಿ ರೂಢಿ ಆಗೋದ್ರೆ ಇವೆಲ್ಲ ಅಷ್ಟು ಕಷ್ಟ. ಸೊ ಸ್ವಲ್ಪ ಕಷ್ಟ ಐತೆ, ಆದರೂ ಪರವಾಗಿಲ್ಲ. ಸೊ ಇದು ಯಾಕಂದರೆ ಇದು 80 ಡಿಗ್ರಿ 90 ಡಿಗ್ರಿ ಇರ್ಬೋದು ಇದು. ಯಾಕಂದರೆ ನೀವೇ ನೋಡ್ತಾ ಇರ್ಬೋದು 80 ಡಿಗ್ರಿ 90 ಡಿಗ್ರಿ ಐತೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಗುರು. ಇಲ್ಲಿಂದ ಏನಾದ್ರು ಬಿದ್ದರೆ ಮುಗೀತು ನನ್ನ ಕತೆ. ಹೆಂಗೈತೆ ನೋಡು ಗುರು. ಈ ಥರ ಪ್ಲೇಸನ್ನು ನೀವು ನೋಡಬೇಕು ಅಂತಂದರೆ ಬೇಗ ರಾಮನಗರದಲ್ಲಿರುವಂಥ ರಾಮದೇವ್ರ ಬೆಟ್ಟಕ್ಕೆ ಬನ್ನಿ. ಸೊ ಸಕ್ಕತ್ತಾಗೈತೆ ಮಾತ್ರ ವ್ಯೂ ಪಾಯಿಂಟು. ಸೊ ಗುರು, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಶ್ರೀರಾಮ ಮತ್ತು ಸೀತಾದೇವಿಯವರು ಈ ಬೆಟ್ಟಕ್ಕೆ ಬಂದಾಗ ಶ್ರೀರಾಮ ಅವರು ಮನಗಿರುವಂಥ ಟೈಮಲ್ಲಿ ಕಾಕಾಸುರ ಎಂಬ ರಾಕ್ಷಸ ಆಕ್ರಮಣ ಮಾಡೋಕ್ಕೆ ಬರ್ತಾನೆ. ಸೊ ಕಾಕಾಸುರ ಎಂಬ ರಾಕ್ಷಸ ಆಕ್ರಮಣ ಮಾಡೋಕ್ಕೆ ಬಂದಾಗ ಸೀತಾದೇವಿಯವರು ಎಚ್ಚರನೇ ಇರ್ತಾರೆ, ರಾಮ ಅವರು ಮನಗಿರ್ತಾರೆ. ಎಚ್ಚರ ಇದ್ದಂಥ ಟೈಮಲ್ಲಿ ಸೀತಾದೇವಿಯವ್ರನ್ನ ಸಾಯಿಸೋಕ್ಕೋಸ್ಕರ ಕಾಕಾಸುರ ಎಂಬ ರಾಕ್ಷಸ ಬಂದಾಗ ಶ್ರೀರಾಮ ಅವರು ಎದ್ದಾದಮೇಲೆ ಕಾಕಾಸುರ ಎಂಬ ರಾಕ್ಷಸನ ನೋಡಿ ಸೀತಾದೇವಿಯವ್ರನ್ನ ಸಾಯಿಸೋಕ್ಕೆ ಅಂತ ಬಂದಂಥ ರಾಕ್ಷಸನ ಮೇಲೆ ಶ್ರೀರಾಮ ಅವರು, ಕಾಣಿಸ್ತಿದೆಯಲ್ಲ ಈ ಹುಲ್ಲನ್ನ ಶ್ರೀರಾಮ ಬ್ರಹ್ಮಾಸ್ತ್ರ ಮಾಡಿಕೊಂಡು ಕಾಕಾಸುರ ಎಂಬ ರಾಕ್ಷಸನಿಗೆ ದಾಳಿ ಮಾಡಿದಾಗ ಕಾಕಾಸುರನ್ನ ಈ ಹುಲ್ಲು 3 ಲೋಕ ಹಿಂದ್ಗಡೆ ಕರ್ಕೋಗ್ಬಿಡ್ತಂತೆ. ಸೊ ಕರ್ಕೊಂಡೋಗ್ಬಿಟ್ಟಾದ್ಮೇಲೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಸೊ ಬರ್ದಿರೋವಂಥ ಟೈಮಲ್ಲಿ ಕಾಕಾಸುರನಿಗೆ ಒಂದು ಕಣ್ಣಿರುತ್ತೆ, ಒಂದು ಕಣ್ಣಿರಲ್ಲ. ಸೊ ಇದಿಷ್ಟು ರಾಮದೇವ್ರ ಬೆಟ್ಟದ ಒಂದು ಇತಿಹಾಸ. ಸೊ ಗುರು, ಈ ಬೆಟ್ಟಕ್ಕೆ ನೀವೇನಾದ್ರು ಬರ್ತೀನಿ ಅಂತಂದರೆ ಸೊ ಚಿಕ್ಕ ಮಕ್ಕಳು ಬರ್ಬೋದು, ದೊಡ್ಡವರು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಸೊ ನೀವೇನಾದ್ರು ರಾಮನಗರ ನಿಯರ್ ಏನಾದ್ರು ಇತ್ತು ಅಂತಂದರೆ ಮಾತ್ರ ಈ ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಗುರು, ಇದಿಷ್ಟು ಆಗಿತ್ತು ರಾಮದೇವ್ರ ಬೆಟ್ಟದ ಒಂದಷ್ಟು ಇತಿಹಾಸ. ಸೊ ನನಗೆ ಗೊತ್ತಿರೋ ಅಷ್ಟನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗುರು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.